ಪಾಂಡವರೇ ಉಳಿದಿದ್ದರೆನ್ನಲಾಗುವ ಮನೆಗಳು ಈಗಲೂ ಉಡುಪಿ ಜಿಲ್ಲೆಯಲ್ಲಿದೆ ಅನ್ನುವ ವಿಷಯ ನಿಮ್ಗೆ ಗೊತ್ತಾ? ಬನ್ನಿ ನಾನಿವತ್ತು ನಿಮ್ಗೆ ತೋರಿಸ್ತೇನೆ. ಶ್ರೀ ಕ್ಷೇತ್ರ ವಂಡಾರಿನಲ್ಲಿ ಪಾಂಡವರೇ ನಿರ್ಮಿಸಿದ್ದ ಕಂಬಳ ಗದ್ದೆ, ಮೊಸಳೆಯನ್ನ ಬಿಟ್ಟಿದ್ದ ಬಾವಿ, ತಿನ್ನಲೆಂದು ಇಟ್ಟಿದ್ದ ಹಲಸಿನ ಹಣ್ಣಿನ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಈಗ ಪಾಂಡವರು ಉಳಿದಿದ್ದ ಮನೆಯ ಬಗ್ಗೆ ತೋರಿಸ್ತೇನೆ. ವಂಡಾರಿನಿಂದ ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿ ಇಂತಹದ್ದೊಂದು ಸ್ಥಳವಿದೆ. ಪಾಂಡವರೇ ವನವಾಸದ ಸಮಯದಲ್ಲಿ ಕೆಲ ಕಾಲ ಇಲ್ಲಿ ಉಳಿದಿದ್ದರೆಂದು ನಂಬಲಾಗಿದೆ. ಹಾಗಾಗಿ ಇದಕ್ಕೆ ಪಾಂಡವರ ಕಲ್ಲೆಂದು ಕರೆಯಲಾಗಿದೆ. ಇದಕ್ಕೆ ಪುರಾವೆಯಾಗಿ ಪಂಚ ಪಾಂಡವರಿಗೆ 5 ಪ್ರತ್ಯೇಕ ಮನೆಗಳಿದ್ದ ಸಾಕ್ಷಿಯೂ ಇಲ್ಲಿದೆ. ಇಂತಹ 5 ಮನೆಗಳಿದ್ದು ಕಾಲಗರ್ಭಕ್ಕೆ ಸೇರಿ 4 ಮನೆಗಳು ಸಂಪೂರ್ಣವಾಗಿ ನಾಶವಾಗಿ ಅದರ ಮೇಲೆ ಹುತ್ತಗಳು ಬೆಳೆದು ನಿಂತಿದೆ. ಕೇವಲ ಇದೊಂದು ಮನೆ ಮಾತ್ರ ಉಳಿದಿದ್ದು ಹಲವಾರು ವರ್ಷಗಳ ಹಿಂದೆ ಈ ಕಲ್ಲನ್ನು ಸಾಗಿಸಲೆಂದು ಎತ್ತಿನ ಗಾಡಿಯ ಮೂಲಕ ಬಂದಿದ್ದರು. ಇದೊಂದು ಕಲ್ಲನ್ನ ಎಳೆದು ಬೀಳಿಸಿದ ತಕ್ಷಣವೇ ವಜ್ರದ ತುಂಬಿಗಳು ಭೂಮಿಯಿಂದ ಮೇಲೆದ್ದು ಒಟ್ಟಾಡಿಸಿಕೊಂಡು ಹೋಗಿದ್ದವು. ಕೆಲವರು ಆದಿಮಾನವರು ಕಾಡು ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಈ ರೀತಿಯ ಮನೆಯ ಮಾಡಿದ್ದು ಈ ವೃತ್ತಾಕಾರದ ಕಿಂಡಿಯ ಮೂಲಕ ಒಳಗೆ ಬಂದು ನಂತರ ಈ ಕಲ್ಲಿನಿಂದ ವೃತ್ತಾಕಾರದ ಈ ಕಿಂಡಿಯನ್ನ ಮುಚ್ಚುತ್ತಾ ಇದ್ರಂತನೂ ನಂಬಲಾಗುತ್ತೆ. ಇಲ್ಲಿ ಪುರುಷರು ಮನೆಯ ಮೇಲೆ ಹೋಗಬಹುದು, ಆದ್ರೆ ಮಹಿಳೆಯರು ಹೋಗಬಾರದು ಎನ್ನುವ ಒಂದು ನಿಬಂಧನೆಯೂ ಇದೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಗ್ರಾಮಸ್ಥರ ಮನಸ್ಸಿನಲ್ಲಿ ಪಾಂಡವರ ಕಲ್ಲೆಂದು ಕರೆಸಿಕೊಳ್ಳಲ್ಪಡುವ ಈ ಸ್ಥಳವು ಕಾರಣಿಕ ಸ್ಥಳವೇ ಆಗಿದೆ. ಹಾಗಾಗಿ ಯಾವುದೇ ರೀತಿಯ ಮೋಜು ಮಸ್ತಿಗಳನ್ನ ಇಲ್ಲಿ ಮಾಡಬಾರದಾಗಿ ಕೇಳಿಕೊಳ್ತಿದ್ದಾರೆ. ಇದರ ಕೆಳಗೆ ಯಾವುದೇ ರೀತಿಯ ನಿಧಿಗಳು ಇಲ್ಲದೆ ಇರುವುದು ಖಚಿತವಾಗಿ ನಿಧಿಯ ಆಸೆಗಾಗಿ ಇದನ್ನ ಹಾಳುಗೆಡವದಿರಿ. ಇದರ ಬಗ್ಗೆ ಪುರಾತತ್ವ ಇಲಾಖೆಯು ಇನ್ನಷ್ಟು ಸಂಶೋಧನೆ ಮಾಡಿ ಇದರ ರಕ್ಷಣೆಯನ್ನು ಮಾಡಬೇಕಾಗಿದೆ. ಇದೇ ರೀತಿಯ ಇನ್ನಷ್ಟು ಸ್ಥಳಗಳನ್ನು ಹುಡುಕಿ ವಿಡಿಯೋಗಳ ಮುಖಾಂತರ ನಿಮ್ಮ ಮುಂದೆ ಬರ್ತೇನೆ. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನ ತಪ್ಪದೆ ಫಾಲೋ ಮಾಡಿ.